ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ. ಇವತ್ತು ಬೆಳಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಬ್ಯಾಕ್ಗ್ರೌಂಡು ಸೌಂಡ್ಗಳ ಸ್ವಲ್ಪ ಕೇಳಿಸ್ಕೊಳ್ಳಿ. ಹಕ್ಕಿಗಳ ಸೌಂಡು ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ಬೇಸಿಗೆ ಬಂದಿದೆಯಲ್ಲ, ಈ ಬೇಸಿಗೆಯಲ್ಲಿ ಈ ಹಕ್ಕಿಗಳ ಸೌಂಡು ಕೇಳಿಸ್ಕೊಳ್ಳಿ ಏನು ಮಸ್ತಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಕಾಡು ಬಾರೆಗೆ ಬಂದಿದ್ದೀನಿ. ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು. ಅಂದರೆ ಏನಂತ ಅಂದರೆ, ನಾನು ಒಂದು ಓಲ್ಡ್ ವಿಡಿಯೋದಲ್ಲಿ ತಂದು ಬಂಡೆಕಲ್ ಮೇಲೆ ನೀರು ಹಾಕೋದು ಆ ಥರ ವಿಡಿಯೋ ಮಾಡಿದ್ದೆ. ಸಿಸ್ಟರ್, ನೀವು ಏನಾದ್ರು ಒಂದು ಬಕೆಟು ಅಥವಾ ಬಿಂದಿಗೆಗಳು ಒಡೆದೋಗಿರೋದು ತೊಗೊಂಡೋಗಿ ಇಡಿ ಅಂತ ಹೇಳಿದರು. ಇವಾಗ ನಾನಿಲ್ಲಿ ಬಂದಿರೋ ಪ್ಲೇಸಲ್ಲಿ ಎಷ್ಟು ನೀವು ಒಂದು ಬಹುಶಃ ಒಂದು 20 ಬಿಂದಿಗೆ 30 ಬಿಂದಿಗೆ ನೀರು ಹುಯ್ದ್ರೂ ನಿಂತ್ಕೊಳ್ಳುತ್ತೆ. ಅದಕ್ಕೆ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಎಲೆದು ತರಗು ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀರು ಬಿಟ್ಟರೆ ಎಷ್ಟಾದ್ರೂ ನೀರು ಬಿಡ್ಬೋದು, ಅಷ್ಟು ಸ್ಟಾಕ್ ನಿಲ್ಲುತ್ತೆ. ಒಂಥರ ಗುಂಡಿ ಥರ ಇದೆ ಇದು. ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಸುತ್ತಮುತ್ತ ತುಂಬಾ ಹಕ್ಕಿಗಳಿದ್ದಾವೆ ಫ್ರೆಂಡ್ಸ್, ನವಿಲುಗಳಿದ್ದಾವೆ, ಮತ್ತು ಗುಬ್ಬಚ್ಚಿಗಳು, ಪಾರಿವಾಳಗಳು ತುಂಬಾ. ನಾನಲ್ಲಿ ಹೋದಾಗ ತುಂಬ ಮರದ ಮೇಲೆ ಕುಂತಿದ್ದು, ಆದರೆ ಅವು ನನ್ನ ವೀಡಿಯೋಗಳಿಗೆ ಕಾಣಿಸ್ತಾ ಇಲ್ಲ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವು ಬೇರೆ ಕಡೆಗೆ ಹಾರೋದು ನೋಡಿ, ಅಲ್ಲೆಲ್ಲ ಹಾರ್ತಾ ಇದ್ದಾವೆ. ಅವೇನು ಗೊತ್ತಾ, ನಾವು ಮನುಷ್ಯರು ಸೌಂಡಿಗೆ ಅವು ಅಷ್ಟಾಗಿ ಬರೋದಿಲ್ಲ. ಎಲ್ಲ ಅಲ್ಲೇ ಮರದೊಳಗೆ ಅಡಿಕೊಂಡಿರ್ತವೆ. ನಾವು ಆ ಕಡೆ ಸೈಡ್ ಹೋಗಿದ ತಕ್ಷಣ ಅವು ಪಟ್ಟಂತ ಬಂದುಬಿಡ್ತವೆ. ನೋಡಿ, ಎಷ್ಟು ಬೇಕಾದ್ರೂ ನೀರು ಉಯ್ದರೆ ಇಲ್ಲಿ ನಿಂತ್ಕೊಳ್ಳುತ್ತೆ. ಫುಲ್ಲು ಗುಂಡಿ ಥರ ಇದೆ. ಆವತ್ತು ನಾನು ಈ ಪ್ಲೇಸ್ನ ನೋಡಲಿಲ್ಲ, ಹಾಗಾಗಿ ಅಲ್ಲೇ ಚಿಕ್ಕ ಚಿಕ್ಕ ಗುಂಡಿಗಳಿಗೆ ನಾನು ನೀರನ್ನ ಹಾಕ್ಬಿಟ್ಟು ಹೋಗಿದ್ದೆ. ಇವತ್ತಂತೂ ಎಷ್ಟು ಬಿನ್ಗೆ ನೀರು ಉಯ್ದ್ರೂ ಸಹ ನಿಂತ್ಕೊಳ್ಳೋ ಇದಿದೆ. ಅದಕ್ಕೆ ಇವಾಗ ಹುಯ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂತ ಅಂದರೆ, ನಾನು ಮಾಡೋ ಕೆಲಸಕ್ಕೆ ನಿಮ್ಮದೊಂದು, ನಾನು ಏನು ಕೇಳ್ತಾ ಇಲ್ಲ, ನಿಮ್ಮದೊಂದು ಮೆಚ್ಚುಗೆ ಬರಲಿ. ಲೈಕ್ ಮಾಡಿ. ನನ್ನ ವಿಡಿಯೋಸ್ಗಳು ನೋಡೋರು ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ನೀವು ಹೈಪ್ ಮಾಡಿ ನನಗೆ ಲೈಕ್ ಮಾಡಿದರೆ ನನಗೆ ಇನ್ನೂ ಈ ರೀತಿ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕಂತ ಖುಷಿ ಬರುತ್ತೆ, ಮನಸ್ಸು ಬರುತ್ತೆ. 1-2 ಬಿಂದಿಗೆ ಫಸ್ಟು ತಂದು ಹುಯ್ದಿದ್ದೆ. ಮತ್ತೆ ಹೋಗಿ ತೊಗೊಂಬಂದು ಮತ್ತೆ ಹುಯ್ತೀನಿ ಇವಾಗ. ಪ್ರತಿಯೊಬ್ಬರೂ ಇವಾಗ ಬೇಸಿಗೆ ಬಂತು ಫ್ರೆಂಡ್ಸ್. ಪ್ರತಿಯೊಬ್ಬರೂ ನಿಮ್ಮ ಮನೆ ಹತ್ರ ಚಿಕ್ಕದಾಗಾರು ಮನೆ ಮುಂದೆಲ್ಲ ನೀರಿಡಿ, ಮತ್ತು ಕಟ್ಟಡದ ಮೇಲೆಲ್ಲ ನೀರಿಡಿ. ಸ್ವಲ್ಪ ಈ ಥರ ಏನಾದ್ರು ಪ್ಲೇಸ್ ಇದ್ದರೆ, ತೋಟದ ಸೈಡೆಲ್ಲ ಈ ಥರ ಪ್ಲೇಸ್ ಇದ್ದರೆ ಅಲ್ಲಿ ತೊಗೊಂಬಂದು ಸ್ವಲ್ಪ ನೀರಿಡಿ. ಪ್ರತಿಯೊಬ್ಬರೂ ಸಹ ಈ ಕೆಲಸ ಮಾಡಿ ಪ್ರಾಣಿ ಪಕ್ಷಿನ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನಾನು ಬಂದಿರೋ ಪ್ಲೇಸಲ್ಲಿ ಬರೀ ಪಕ್ಷಿಗಳು ಮಾತ್ರ ಅಲ್ಲ ಫ್ರೆಂಡ್ಸ್, ಇಲ್ಲಂತೂ ತುಂಬಾ ಪ್ರಾಣಿಗಳು ಸಹ ಇದ್ದಾವೆ. ಚಿರತೆನೂ ಸಹ ಇದೆ. ಚಿರತೆ, ಆಮೇಲೆ ಕತ್ಕಿರ್ಬ, ಆಮೇಲೆ ನೆಕ್ಸ್ಟು ಕಾಡಂದಿಗಳು, ಆಮೇಲೆ ಏನಪ್ಪ ಅಂದರೆ ನರಿಗಳು, ಈ ಥರ ತುಂಬ ಥರ ಪ್ರಾಣಿಗಳು ಸಹ ಇದ್ದಾವೆ ಇಲ್ಲಿ. ಅವು ನಮಗೆ, ಈ ಚಿರತೆಗಳು ಇವೆಲ್ಲ ಹಾನಿ ಮಾಡ್ತವೆ, ಓಕೆ. ಆದರೆ ಇಲ್ಲಿ ಈ ಥರ ಪ್ಲೇಸಲ್ಲಿ ನೀರೆಲ್ಲ ನಾವು ಇಟ್ಟರೆ ಅವು ನಮ್ಮ ಮನೆ ಕಡೆಗೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ, ನೀರು ಊಟನೇ ಹುಡಿಕೊಂಬಿಟ್ಟು ಬರೋದವು. ನೀರು ಸಿಕ್ಕಿರೋ ಸದ್ಯಲ್ಲಿ ನೀರು ಕುಡ್ಕೊಂಡಾದ್ರು ವಾಪಸ್ ಹೋಗ್ತವೆ ಅಂತ ನನ್ನ ನಂಬಿಕೆ. ನಾನು ಪ್ರಾಣಿಗಳಿಗೋಸ್ಕರ ಇಲ್ಲಿ ಈ ಥರ ಕೆಲಸ ಮಾಡ್ತಾಯಿಲ್ಲ, ನಾನು ಪಕ್ಷಿಗಳಿಗೋಸ್ಕರನೇ ನಾನು ಬಂದಿರೋದು. ತುಂಬ ಪಕ್ಷಿಗಳಿದ್ದಾವೆ. ನವಿಲುಗಳಂತೂ ನೀವು ನೋಡಬೇಕು, ಅವನ ಟೈಮು ಎಷ್ಟೊಂದು ನವಿಲುಗಳಿರ್ತವೆ ಗೊತ್ತಾ ಫ್ರೆಂಡ್ಸ್ ಇಲ್ಲಿ. ನಾನಲ್ಲಿ ನೀರು ಬಿಟ್ಟು ಬರ್ತಿದ್ದಂಗೆ ಇಲ್ಲೆಲ್ಲ ಪಕ್ಷಿಗಳು, ಎಷ್ಟೊಂದು ಪಕ್ಷಿಗಳು ಹಾರಾಡ್ತಾ ಇದ್ದವು. ಅಂದರೆ ಅವು ಏನಂತ ಅಂದರೆ, ಪಕ್ಷಿಗಳಿಗೂ ನಮ್ಮನ್ನು ಕಂಡ್ರೆ ಭಯ ಇರುತ್ತೆ ಮನುಷ್ಯರು ಕಂಡ್ರೆ. ಅವು ನಾವಿಲ್ದಿದ್ದ ಟೈಮಲ್ಲಿ ಫುಲ್ಲು ಗುಂಪಾಗಿರ್ತವೆ. ಆದರೆ ನಮ್ಮನ್ನು ನೋಡಿದ ತಕ್ಷಣ ಅವು ಒಂದೊಂದಾಗಿ ಕಾಲು ಕಿತ್ಬಿಡ್ತವೆ. ಅಲ್ಲಿ ನಿಲ್ಲೋದೇ ಇಲ್ಲ. ನಾನು ಬಿಟ್ಟಿರೋ ನೀರು ನಾವು ಕುಡ್ದೇ ಸಾಕು ಫ್ರೆಂಡ್ಸ್. ಹಾಗೆಯೇ ಅಲ್ಲಿ ನೀರು ಬಿಟ್ಟು ಬಂದಾದಮೇಲೆ ಇವಾಗ ನಮ್ಮ ಆಡುಗಳಿಗೆ ಸೊಪ್ಪು ತಗೊಳ್ಳೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಟೈಮ್ ಆಗೋಕ್ಕೆ ಬಂದೈತೆ. ಹಸ್ಬೆಂಡ್ಗೆ ತಿಂಡಿ ರೆಡಿ ಮಾಡಬೇಕು. ಅದಕ್ಕೆ ಈಗ ಫಸ್ಟು ಆಡಿಗೆ ಸೊಪ್ಪು ತಗೊಂಡು ಹೋಗ್ಬಿಟ್ಟು ಆಮೇಲೆ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ತಿಂಡಿ ರೆಡಿ ಮಾಡಬೇಕು.
ಫ್ರೆಂಡ್ಸ್ ಕೆಲವರು ಮೆಸೇಜ್ ಹಾಕ್ತೀರಾ, ಸಿಸ್ಟರ್ ನೀವು ಇರೋ ವಾತಾವರಣ ಮತ್ತು ನಿಮ್ಮ ಲೈಫು ನನಗೆ ತುಂಬಾ ಇಷ್ಟ, ನಮಗೂ ಅದೇ ರೀತಿ ಇರಬೇಕು, ತೋಟ ಆ ಥರ ಪ್ರಾಣಿ ಪಕ್ಷಿ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕ್ತೀರಾ. ತುಂಬಾ ಖುಷಿಯಾಗುತ್ತೆ. ನಾನು ಫಸ್ಟು ಇದ್ದಿದ್ದ ಜೀವನನೇ ಬೇರೆ, ಮತ್ತು ನೆಕ್ಸ್ಟು ಇತ್ತೀಚೆಗೆ ಆಯ್ಕೆ ಮಾಡ್ಕೊಂಡಿರೋ ಜೀವನನೇ ಬೇರೆ ಫ್ರೆಂಡ್ಸ್. ನಮ್ಮ ಹಾಡುಗಳು ನೋಡಿ ಸೌಂಡ್ ಮಾಡ್ತಾ ಇದ್ದಾವೆ ಆಲ್ರೆಡಿ. ನಾನು ಸೊಪ್ಪು ತಗೊಂಡು ಬರ್ತಾ ಇದ್ದಂಗೆ ಅಲ್ಲೇ ಆಲ್ರೆಡಿ ಸೌಂಡು. ಏನಜ್ಜಿ? ಕಾಯ ತೋದಿಲ್ಲ ಬಾ. ಅಲ್ಲ ಇವಾಗ ಇದು ಈಗ ಹಂಗೆಕಾಯಿ ಆದರೆ ಬೈತಾರಲ್ಲ, ಕೊಡು ಖರ್ಚಿಗೆ ಅನ್ಬೇಕಪ್ಪ. ಹಾಂ ಅಲ್ಲ ಖರ್ಚಿಗೆ ಕೊಡು, ನಾನು ಎಲ್ಲೂ ಆಯಲ್ಲ ಅಂತ ಅನ್ಬೇಕು ನೀನು. ಮಗ ಅಲ್ವಾ ತೊಂದ್ಕೊಡು, ನೀನು ಕೇಳಬೇಕು, ನೀನೇನು ಕೇಳಲ್ಲ. ನೀನು ಒಂಥರ ನಾಚ್ಕತ್ತೀಯಪ್ಪ. ಅಯ್ಯೋ ತಾಯಿ ಮಾತಾಡ ತಗೋ ಎಲೆ. ಇಲ್ಲ ಕಣೆ ಎಲೆ ತಗೋ, ಅದು ಅಕ್ಕಿ ಇಲ್ಲ. ಏನೇನೆ ಒಂದು ಚೆನ್ನಾಗಿಲ್ವಾ? ಎಲ್ಲ ಕೆಟ್ಟೋಗ್ಯಾವೆಲ್ಲ ಫುಲ್ಲು. ಎಲ್ಲ ಕೆಟ್ಟ ಕ್ಲೀನಾಗಿ ಕಾವು ಕೊಟ್ಟಿಲ್ಲ. ಕೋಳಿ ಏನು ನೋಡಿಲಿ, ಮೊಟ್ಟೆ ಹೊಡಲಿ ನೋಡಿಲಿ ಹಿಂಗವೆ 4 ಅವು ಚೆನ್ನಾಗಿವ? ಚೆನ್ನಾಗಿ ನೋಡ ನೋಡಿ, ಕೋಳಿ ಏನು ಕ್ಲೀನಾಗಿ ಕುಂಡಿಸ್ಲಿಲ್ಲ ಮರಿ ಅಂದರೆ ಗೈತೆ ನೋಡಿ. ಇಷ್ಟು ಮೊಟ್ಟೆ ವೇಸ್ಟು. ಎಷ್ಟಾವ ಹೇಳೋದ್ರಲ್ಲಿ ಮೊಟ್ಟೆ? 4, 5, 9 ಮೊಟ್ಟೆ ವೇಸ್ಟ್ ಇದೆ. ಮಾರಿದರೆ ಎಷ್ಟು 15 ರೂಪಾಯಿ ಒಂದು ಮೊಟ್ಟೆ, 105 ರೂಪಾಯಿ ದುಡ್ಡು ಬರೋದು. ಇವು ಒಂದೇ ಸಮಕ್ಕೆ ಕಾವು ಕೊಡಲಿಲ್ಲ, ನಾವೇ ಕೊಡಿಸ್ಬೇಕು ತಪ್ಪು ಮಾಡೋದು ಈ ಮೊಟ್ಟೆ ಇವ್ನಿಗೆ ಕಾಣಿಸ್ತಾ ಇದ್ವಿ. ಒಂದು ಕೋಳಿ ಮರಿ ಫಸ್ಟೇ ಕೋಳಿ ಮರಿ ಕೊಟ್ಟಾಗ ಬರಕಂದ ಬರ, ಇವನು ಬತ್ತಾವನಿ ಬರಕಂದ ಕೆಂದ, 10ನೇ ಪಾಠ ಆಯ್ತಾನೆ. ಬರ ಬಾ ಬರಕಂದ. ಕೆಂದ ಅಲ್ಲಿ ಹಾಗೇನೆ ನಮ್ಮ ಬಾಳೆಗೊನೆಗಳು ಎಷ್ಟಿದ್ದಾವೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಂದಿದೆ, ನಾನು ಸ್ಟಾರ್ಟಿಂಗಿಂದ ತೋರಿಸ್ತೀನಿ ನೋಡಿ. ಇಲ್ಲೊಂದಿದೆ, ಆಮೇಲೆ ನೆಕ್ಸ್ಟು ನೋಡಿ ಇದು ಇವಾಗ ಹೊಡಿತಾ ಇದೆ ನೋಡಿ. ಇವಾಗ ಗರ್ಭ ಹೊಂಟಿದೆ 2. ಮತ್ತು ನೋಡಿ ಇಲ್ಲೊಂದಿದೆ 3. ನೆಕ್ಸ್ಟು ಇಲ್ಲೊಂದಿದೆ ನೋಡಿ 4 ಇದೆ. ಇದು ನಮ್ಮ ಊರಲ್ಲಿ ಇನ್ನೊಂದು ತಿಂಗಳು ಜಾತ್ರೆ ಇದೆ. ಅಷ್ಟರೊಳಗೆ ಏನಾರು ಹಣ್ಣಿಗೆ ಬತ್ತಂದರೆ ಹೆಂಗೋ ಜಾತ್ರೆಗೆ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸೋದಕ್ಕಾಗುತ್ತೆ.